ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ನೇತೃತ್ವದಲ್ಲಿ ನೂರಾರು ರೈತರು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಕಬ್ಬಿನ ಬಿಲ್ ಬಾಕಿ ಉಳಿಸಿಕೊಂಡಿರುವ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 5 ತಿಂಗಳ ಹಿಂದೆ ಫ್ಯಾಕ್ಟರಿಗೆ ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಇನ್ನೂ ಕೂಡ ಹಣ ಪಾವತಿಯಾಗಿಲ್ಲ ಅಂತ ಆರೋಪಿಸಿದ ಪ್ರತಿಭಟನಾಕಾರರು ನಿಯಮಾನುಸಾರ 14 ದಿನದ ಒಳಗಾಗಿ ಬಿಲ್ ಪಾವತಿಸಬೇಕಿದ್ರೂ ಕಾರ್ಖಾನೆಗಳು ನಿರ್ಲಕ್ಷ್ಯ ವಹಿಸಿದೆ ಅಂತ ಕಿಡಿಕಾರಿದ್ದಾರೆ. ಜಿಲ್ಲೆಯ ವಿವಿಧ ಸಕ್ಕರೆ ಕಾರ್ಖಾನೆಗಳಿಂದ ಸುಮಾರು 50 ಕೋಟಿ ರೂಪಾಯಿ ಬಾಕಿ ಉಳಿದಿದೆ ಅಂತ ರೈತ ಮುಖಂಡರು ತಿಳಿಸಿದ್ದಾರೆ. ಗೌರಿ ಶುಗರ್ಸ್ 35 ಕೋಟಿ, ಎಂಜಿಎಸ್ಎಸ್ಕೆ 4 ಕೋಟಿ, ಎನ್ಎಸ್ಎಸ್ಕೆ 6 ಕೋಟಿ, ಬಿಕೆಎಸ್ಕೆ 5 ಕೋಟಿ ಬಾಕಿ ಹಣವನ್ನ ತಕ್ಷಣ ಬಿಡುಗಡೆ ಮಾಡುವಂತೆ ರೈತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಈ ವೇಳೆ ಜಿಲ್ಲಾಧಿಕಾರಿಗಳು ಮುಂದಿನ 15 ದಿನದ ಒಳಗಾಗಿ ರೈತರಿಗೆ ಬಾಕಿ ಹಣ ಪಾವತಿಸುವ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ನಿಗದಿತ ಸಮಯದಲ್ಲಿ ಹಣ ಪಾವತಿಯಾಗದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ರೈತ ಸಂಘ ಎಚ್ಚರಿಕೆ ಕೊಟ್ಟಿದೆ. ನಮ್ಮ ಜಿಲ್ಲೆದಾಗ ಕಬ್ಬು ಬೆಳೆಸಿ ರೈತರು ಬಹಳ ಕಷ್ಟದಲ್ಲಿದ್ದಾರೆ. ಯಾಕಂದ್ರೆ ಕಬ್ಬು ಕಷ್ಟಪಟ್ಟು ಬೆಳೆಸಬೇಕು, ಆ ಕಬ್ಬು ಕಾರ್ಖಾನೆಗೆ ಸಾಗಾಟ ಮಾಡಬೇಕಾದ್ರೂ ಅದು ಚಪ್ಪಲಿ ಹರ್ಕೋಬೇಕು. ಆಮೇಲೆ ಸಾಗಾಟ ಐತೆ ಅಂದ್ರೆ ಇವರು ರೊಕ್ಕದ ಕಡೆಯಿಂದ ಮತ್ತು ಏನದ ಅಂದ್ರೆ ಮತ್ತೆ ಚಪ್ಪಲಿ ಹರ್ಕೊಂಬತಕ್ಕಂಥ ಕೆಲಸ ನಡೀತಾ ಇದೆ. ಈಗಾಗಲೇ ಕಾರ್ಖಾನೆದವರು ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿನಾಗ ಜಿಲ್ಲೆದಾಗ ಸುಮಾರು 45 ಕೋಟಿ ರೂಪಾಯಿನ ಬಾಕಿ ಉಳಿದದ. ಈಗ ಹೌದು ಅವ್ರು ಹೇಳ್ತಿರ್ಬೇಕೇನು 90% ರೈತರು ನಾವು ಕೊಟ್ಟಿದ್ದೇವೆ ಅಂತ ಹೇಳಿ ಕೊಟ್ಟಾರ ಅಂದ್ರೆ ಅವ್ರೇನು ಉಪಕಾರ ಮಾಡಿಲ್ಲ ರೈತರ ಮೇಲೆ. ಇನ್ನು 10% ಅಂದ್ರೆ ಬಾಕಿ ಉಳಿದದಲ್ಲ. ಯಾವಾಗ ನಾವು ಮನವಿ ಕಟ್ಟಿದ್ದೇವೆ ಅವಾಗ ಹೇಳ್ತಾನೆ ಬಂದಾರ. ಉಸ್ತುವಾರಿ ಮಂತ್ರಿ ಅವರು ಇರ್ಬೋದು, ಆಮೇಲೆ DC ಅವ್ರು ಇರ್ಬೋದು. ಮಾರ್ಚ್ ತಿಂಗಳು ಎಂಟದಾಗ ಹಾಕ್ತೇವೆ, ಏಪ್ರಿಲ್ ತಿಂಗಳು ಎಂಟು ತನಕ ಹಾಕ್ತೇವೆ. ಈಗ ಮೇ ತಿಂಗಳು 15 ಅದ. ಅದಕ್ಕೆ ನಾವು ಗಡುವು ಕೊಟ್ಟಿದ್ದಿತ್ತು ಅವರಿಗೆ. ಒಂದು ವೇಳೆ ಹಾಕಲಿಲ್ಲ ಅಂದ್ರೆ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿಂದದ. ಅದರ ಪ್ರಕಾರ ನಾವು ಬಂದಿದ್ದೆವು. ಈಗ ಯಾಕಂದ್ರೆ ಇವ್ರದ್ದು ಕಾರ್ಖಾನೆಗಳ ಮೇಲೆ ಏನು ಹಿಡಿತಾನೆ ಇಲ್ಲ ಏನೋ ಅಂತ ಅನಿಸ್ತದೆ. ಇವ್ರು ಕಾರ್ಖಾನೆ ಪರವಾಗಿ ಕೆಲಸ ಮಾಡ್ತಾರೇನೋ. ಯಾಕಂದ್ರೆ ಈಗ ಮುಂಗಾರು ಹಂಗಾಮಿನ ಬೆಳೆ ಬಿತ್ತದ ಬಂತು, ಉದ್ದು, ಹೆಸರು, ಸೋಯಾಬೀನ್ ಎಲ್ಲ ಏನು ಮಾಡಬೇಕು? ನಾವೇನು ಭಿಕ್ಷೆ ಕೇಳಕ್ಕೆ ಬಂದಿದ್ದೀವೇನು? ಈಗ ಕಿರಾಣಿ ದುಕಾನ್ದಾಗ ಒಂದು ಕಡಿಮೆ ಕೊಡಲ್ಲ. ಏನು ಹೇಳ್ತೇವೆ ಇವತ್ತು? ಏನಾರ ಕರೆಕ್ಟಾಗಿ ಹೇಳಿದ್ರು ನಮಗೆ ಚಲೋ ಅನಿಸ್ತಂದ್ರೆ ನಾವು ಸೀದಾ ಹೋಯ್ತೇವೆ. ಇಲ್ಲಾಂದ್ರೆ ನಾವು ಏನದಂದ್ರೆ ಇವತ್ತು ಬೀಗ ಜಡಿತಕ್ಕಂಥ ಕೆಲಸ ನಾವು ಮಾಡ್ತೇವೆ, ವ್ಯವಸ್ಥೆ ಮಾಡ್ಕೊಂಡು ನಾವು ಬಂದಿದ್ದೆವು. ಇವತ್ತು ಬೀಗ ಜಡಿತೇವೆ ಅಂದ್ರೆ ಜಡಿತೇವೆ. ಯಾಕಂದ್ರೆ ಸಕಾರಾತ್ಮಕ ಉತ್ತರ ಒಂದು 2-3 ದಿನದಾಗ ಏನಾರ ಅವ್ರು ಕುಡಪ್ಲೆ ಇತ್ತಂದ್ರೆ ಚಲೋ ಅದ. ಇಲ್ಲಾಂದ್ರೆ ಅವ್ರದ್ದು ಹಾರಿಕೆ ಉತ್ತರ ಗೊತ್ತಿತ್ತಂದ್ರೆ ನಾವು ಏನದಂದ್ರೆ ಮುಂದಿನ ಕೆಲಸ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೆವು. ಯಾವುದೇ ಕಾರಣಕ್ಕೆ ನಾವು ಬಿಡೋದಿಲ್ಲ. ಯಾಕಂದ್ರೆ ಇವರು ನಮ್ಮ ರೂಪಾಯಿ ಇಟ್ಕೊಂಡ್ರೆ ನಾವು ಸುಮ್ಮನೆ ಬಂದ್ರೆ ನಾವು ಕೆಲಸ ಬಿಟ್ಟು ಬಂದಿದ್ದೆವು. ಸಾಕಷ್ಟು ಕೆಲಸ ಭಾಳಷ್ಟು ರೈತರು ಬರಬೇಕಾಗಿತ್ತು. ಈಗ ಭಾಳಷ್ಟು ಮ್ಯಾರೇಜ್ಗಳವ, ಬೇರೆ ಬೇರೆ ಕೆಲಸ ಕೃಷಿ ಚಟುವಟಿಕೆದಾಗ ನಿರತರಾಗ್ಯಾರ. ಅದ್ರ ಕಡೆ ಬರ್ಲಿಕ್ಕಾಗಿಲ್ಲ. ಮತ್ತು ಇವತ್ತು ಒಂದು ವೇಳೆ ಸಕಾರಾತ್ಮಕ ಉತ್ತರ 2-3 ದಿನದಾಗ ಏನಾರ ಕೊಡಪ್ಲಿ ಹೇಳಿದ್ರು ಅಂದ್ರೆ ಪರವಾಗಿಲ್ಲ. ಇಲ್ಲ ಅಂದ್ರೆ ನಾವು ಸುಮ್ಮನೆ ಕೊಡೋರು ಬರ್ತಕ್ಕಂಥ ದಿನದಾಗ ಅಂದ್ರೆ ನಾವು ದೊಡ್ಡ ಪ್ರಮಾಣದಾಗ ನಮಗೆ ರೂಪಾಯಿ ನಾವು ವಸೂಲಿ ಮಾಡ್ಲಿಕ್ಕೆ ನಾವು ಏನು ಕ್ರಮ ಕೈಗೊಳ್ಳಬೇಕೋ ಅದು ನಾವು ತಗೊಂಡಿರ್ತೀವಿ ಅಂತ ಹೇಳಕ್ಕೆ ಇಚ್ಛೆ. ಇವತ್ತಿನ ಹೋರಾಟದ ಮುಖ್ಯ ಉದ್ದೇಶ ಏನೆಂದರೆ ಸರಿಯಾದ ರೀತಿಯಲ್ಲಿ ಸಕ್ಕರೆ ಕಾರ್ಖಾನೆದವರು ನಮ್ಮ ಕಬ್ಬು ಹಾಕಿದ ರೈತರಿಗೆ ಪೇಮೆಂಟ್ ಟೈಮಿನ ಮೇಲೆ ಕೊಡ್ತಾ ಇಲ್ಲ. ರೈತರು ಭಾಳ ಅಂದ್ರೆ ಸಂಕಷ್ಟದಲ್ಲಿ ಸಿಲುಕಿದಾರ. ಅದಕ್ಕೆ ನಾವು ಪದೇ ಹೋರಾಟ ಮಾಡ್ತಾನೂ ಇದ್ದೆವು. ಆದರೆ ಇಲ್ಲಿನ ಇರ್ತಕ್ಕಂಥ DC ಆಗಲಿ, ಉಸ್ತುವಾರಿ ಮಂತ್ರಿ ಆಗಲಿ, ಇವರು ಏನದ ಅಂದ್ರೆ ಕಾರ್ಖಾನೆದವ್ರ ಮೇಲೆ ಆ್ಯಕ್ಷನ್ ತೊಗ್ತಾ ಇದ್ದಾರೋ ಇಲ್ಲೋ ಅಂತ ನನಗೆ ಅನ್ಸ್ಲತ್ತದ. ಯಾಕಂದ್ರೆ ನಾವು ಹೋರಾಟ ಎಷ್ಟು ಸಲ ಮಾಡಬೇಕು, ಮಾಡಿ ತಕಸ್ ಹೋಗಿದ್ದೆವು. ಅದ್ರ ಕಡೆಯಿಂದ ಇದು ಲಾಸ್ಟ್ ಏನದ ನಾವು ಇಲ್ಲಿ DC ಆಫೀಸ್ಗೆ ಮುತ್ತಿಗೆ ಹಾಕ್ಲಕ್ಕೆ ಬಂದಿದ್ದೆವು. ಅವ್ರು ಏನರ ಒಂದು ನಿರ್ಣಯ ಕೊಟ್ಟರು ಸರಿ ಆಯಿತು. ಇಲ್ಲದ್ರೆ ನಾವು ಇಲ್ಲಿ ಕೀಲಿ ಜಡ್ದು ಏನದ ಅಂದ್ರೆ ಅವ್ರು ನಮಗೆ ಜೈಲಿಗೆ ಕಳಿಸಲ್ರು, ನಾವು ಹೋಗ್ಲಿಕ್ಕೆ ತಯಾರೇ ಇದ್ದೆವು. ಅದ್ರ ಕಡೆಯಿಂದ ಇವತ್ತಿಂದು ಹೋರಾಟದ ಅಂದ್ರೆ ಪೇಮೆಂಟ್ ಕಡೆಯಿಂದ ಹೋರಾಟ ಮಾಡ್ತಿದ್ದೆವು. ಇನ್ನು ಇಲ್ಲಂದ್ರೆ ಭೀ ಇನ್ನು 47 ಕೋಟಿ ಬಾಕಿ ಇದೆ. ಹೌದೌದು, ಅದೇ ಹೇಳಿದ್ದಲ್ಲ. ಈಗ ಇವಾಗ ಏನದಂದ್ರೆ ಬಿತ್ತಣಿಕೆ ಚಾಲೂ ಆಗ್ತದೆ. ಜೂನ್ ತಿಂಗಳು ಬಂತು. ಈಗ ಜೂನ್ ತಿಂಗಳು ಬಂದ ಮೇಲೆ ಏನದಂದ್ರೆ ರೈತರು ಏನದಂದ್ರೆ ಬೀಜ ತೊಗೋಬೇಕು, ಗೊಬ್ಬರ ತೊಗೋಬೇಕು, ಮನುಷ್ಯರಿಗೆ ತನಕ ಕೊಡಬೇಕು. ಇವೆಲ್ಲ ಎಲ್ಲಿಂದ ಮಾಡ್ತಾನೆ? ಇದ್ದು ಬಿದ್ದು ಒಂದು ಕಬ್ಬು ಈ ವರ್ಷ ಅತಿವೃಷ್ಟಿದಿಂದ ಎಲ್ಲ ಬೆಳೆ ಹಾಳಾಗ್ಯಾವ. ಒಂದು ಕಬ್ಬು ಒಂದೇ ಉಳಿದದ. ಆ ಕಬ್ಬಿಂದು ದುಡ್ಡು ಏನದ ಟೈಮಿನ ಮೇಲೆ ಬರೋದು. ರೈತರು ಏನು ಮಾಡಬೇಕು? ಏನು ಫಾಸಿ ಹಾಕೋಬೇಕಾ? ಏನು ಮಾಡಬೇಕು? ಇವ್ರು ಏನು ಮಾಡ್ತಾರ? ಉಸ್ತುವಾರಿ ಮಂತ್ರಿ ಆಗಲಿ, DC ಆಗಲಿ, DCರ ಆ್ಯಕ್ಷನ್ ತೊಗೊಂಬಲೇ ಹೋಗ್ಯಾರ. ಈ ನಮ್ಮ ಬಾಲ್ಕೇಶ್ವರ ಫ್ಯಾಕ್ಟ್ರಿಯನ್ನು ಖರೀದಿ ಮಾಡ್ಯಾರ. ಆ ಫ್ಯಾಕ್ಟ್ರಿ ಗೌರಿ ಫ್ಯಾಕ್ಟ್ರಿದವರು 34 ಕೋಟಿ ಕೊಡೋರ. ಮತ್ತು ಮಹಾತ್ಮ ಗಾಂಧಿದವರು 5 ಕೋಟಿ ಕೊಡೋರ. ನಾರಾಯಣ ಫ್ಯಾಕ್ಟ್ರಿದವ್ರು 2 ಕೋಟಿ ಕೊಡೋರ. ಮತ್ತು BKSK ಏನದ ಅವರೊಂದು 3 ಕೋಟಿ ಕೊಡೋರ.
ಹಿಂಗೆ ಒಟ್ಟು ಏನದ 43-44 ಕೋಟಿ ಆಗಲತ್ತದ. ಕೊಡಿ ಅಂದ್ರೆ ಅವ್ರು ಏನು ಹೇಳ್ತಾರೆ ಸರ್? ಕೊಡ್ತೀನಿ ಅಂತಾರ. ಅವ್ರು ಏನು ಕೊಡಿ ಅಂತ ಹೇಳಿದ್ರು ಕೊಡ್ತೀನಿ, ಆಯ್ತು ರೀ 8 ದಿನದಾಗ ಹಾಕ್ತೀನಿ, 15 ದಿವಸದಾಗ ಹಾಕ್ತೀನಿ ಅಂತಾರ. ಅದು ಹಾಕಲ್ ಟೈಮಿನ ಮೇಲೆ. ಹಿಂಗಾಗಿ ಏನದ ರೈತರು ಏನದ ಅಂದ್ರೆ ರೋಡಿ ಮೇಲೆ ಏನದ ಬೀದರು, ಬಾಲ್ಕಿ, ಬೀದರು, ಹುಮ್ನಾಬಾದು ಹಿಂಗೇನದ ಅಡ್ಡಾಡ್ಲತ್ತಾರ. ಅದಕ್ಕೆ ನಾವು ಈಗ DC ಗೆ ಅದೇ ಹೇಳೋರು ಇದು ಲಾಸ್ಟ್ ಅವ್ರನ್ನ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.